ಫೈನಲಿ ಇವತ್ತು ಡಿಸೆಂಬರ್ 28. ಟೈಮ್ ಎಷ್ಟಾಗಿದೆ? ಎಷ್ಟು? 1 ಗಂಟೆ ಆಗಿದೆ. 12:55 ಆಗಿದೆ. ಆ್ಯಂಡ್ ನಾವು ಮುರಾನೋ ಅಂತ ಒಂದು ಐಲ್ಯಾಂಡ್ಗೆ ಬಂದಿದ್ವಿ. ಬುರಾನೋ ಅಂತ ಒಂದು ಐಲ್ಯಾಂಡ್ ಬಂದಿದ್ವಿ. ಸೊ ಈ ಐಲ್ಯಾಂಡ್ ವೆನಿಸಿಂದ 1 ಅವರ್ ವಾಟರ್ ಬಸ್ಸಲ್ಲಿ ಬರಬೇಕು. ಸೊ ಬುರಾನೋ ಫೇಮಸ್ ಅಂತಕ್ಕೆ ಇಲ್ಲಿ ಲೇಸ್, ವೆನಿಷಿಯನ್ ಲೇಸ್ ಸಿಗತ್ತಲ್ಲ, ಆ ಲೇಸ್ಗೆ ಫೇಮಸ್ ಪ್ಲೇಸ್. ಬಟ್ಟೆಲೆಲ್ಲ ಲೇಸ್ ಹಾಕ್ತಾರೆ ಗೊತ್ತಾ, ಲೇಸದು ಕ್ರಿಬ್ಸು, ದೊಡ್ಡ ಡ್ರೆಸ್ಗಳಿಗೆಲ್ಲ ಲೇಸ್ಗಳು ಹಾಕಿರ್ತಾರೆ ಗೊತ್ತಾ, ಲೇಸ್ ಮಟೀರಿಯಲ್ ಚೆನ್ನ ಲೇಸಸ್ ಆ ಲೇಸ್. ಆಮೇಲೆ ಇನ್ನೊಂದೇನು ಅಂದರೆ ಕಲರ್ಫುಲ್ ಹೌಸಸ್ಗೆ ಫೇಮಸ್ ಈ ಜಾಗ. ಬೇಸಿಕ್ಲಿ ಈ ಜಾಗ ತುಂಬ ಫಾಗಿ ಆಗೋಗುತ್ತಂತೆ. ಸೊ ಮೇನ್ ಇಲ್ಲಿದು ಸೋರ್ಸ್ ಆಫ್ ವರ್ಕು ಫಿಶಿಂಗ್ ಇರೋದು. ಸೊ ಫಿಶರ್ಮನ್ಗೆಲ್ಲ ವಾಪಸ್ ಬರೋಕ್ಕೆ ದಾರಿ ಗೊತ್ತಾಗ್ತಿರ್ಲಿಲ್ವಂತೆ. ಅದಕ್ಕೆ ಅವರು ಅವ್ರವ್ರ ಮನೇನ ಕಲರ್ ಮಾಡ್ಕೊಳಕ್ಕೆ ಶುರು ಮಾಡಿದ್ರಂತೆ. ಸೊ ದಟ್ ಎಷ್ಟೇ ಹೈ ಫಾಗಿ ಇದ್ರೂ ಅವ್ರಿಗೆ ಅವ್ರ ಮನೆ ಗೊತ್ತಾಗಬೇಕು, ಡಿರೆಕ್ಷನ್ ಸಿಗಬೇಕು ಅಂತ. ಸೊ ಅದಕ್ಕೆ ಇದು ತುಂಬ ಕಲರ್ಫುಲ್ ಹೌಸಸ್ ಆ್ಯಂಡ್ ಲೇಸ್ಗೆ ಇಟ್ ಇಸ್ ಫೇಮಸ್. ಸೊ ನೋಡುವ, ಅಲ್ಲಿದೆ ನೋಡಲ್ಲೆಲ್ಲ ಸೊ ಲೇಸ್ ಅಂದರೆ ತೋರಿಸ್ತೇವೆ ಏನಂತ ನನಗೂ ಗೊತ್ತಿಲ್ಲ. ಇವಾಗ ನೋಡ್ಬೇಕು, ನಾನು ಶೂ ಮಾಡೋ ಲೇಸ್ ಅಂದ್ಕೊಂಡೆ. ಬಟ್ ಹಿಂದ್ಗಡೆ ಮನೆಗಳೆಲ್ಲ ತುಂಬ ಕಲರ್ಫುಲ್ ಆಗಿದೆ. ಆ್ಯಂಡ್ ನೋಡ್ಬೋದು, ರೆಡ್, ಬ್ಲೂ, ಯೆಲ್ಲೋ ಅಂತೆಲ್ಲ ಪೇಂಟ್ ಮಾಡಿದ್ದಾರೆ. ಸೊ ಹೋಗುವ, ಇವತ್ತು ಎಕ್ಸ್ಪ್ಲೋರ್ ಮಾಡುವ. ಲೇಸ್ ಅಂದರೆ ಸೊ ಇದು ಲೇಸಾ? ಹಾಂ ಓಕೆ. ಓ ಈ ಥರ. ನೋಡಲಿಕ್ಕೆ ಚೆನ್ನಾಗಿದೆ. ಸೊ ನೋಡ್ಬೋದು, ಫುಲ್ ಬ್ಯೂಟಿಫುಲ್ ಆಗಿ ಕಲರ್ಫುಲ್ ಮನೆಗಳೆಲ್ಲ ಇದೆ. ಈಚೆ ಅಲ್ಲ, ಹೋಗುವ. ಇಲ್ಲ ಹ್ಯಾಂಡ್ ಮೇಡ್ ಅಲ್ಲ ಅದು. ರೆಡ್ ಆ್ಯಂಡ್ ಬ್ಲೂ. ವೈಟ್ ಬೇಕಾದ್ರೆ ಪರ್ಪಲ್ ಅಲ್ಲ? ಅದೇ ಪರ್ಪಲ್ಗೆ ಇದು ಪರ್ಪಲ್ ಥರ ಇತ್ತು. ಹೌದು, ಯಾವ ತಗೊಳ್ಳಿ? ಚಿಕ್ಕ ತಗೊಳ್ಳ, ಇದು ತಗೊಳ್ಳ, ಇದು ತಗೊಳ್ಳ, ಇದು ತಗೋತಾರೆ. ನನಗೂ ಫಸ್ಟ್ ಎಲ್ಲೋನೇ ಇಷ್ಟ ಆಗಿದ್ದು, ಆಮೇಲೆ ಬ್ರೈಟ್ ಇರುತ್ತೇನೋ ಪರ್ಪಲ್. ಹಾಂ, ಇದು ತುಂಬ ಚೆನ್ನಾಗಿದೆ, ಇದು ತಗೊಳ್ಬೇಕು. ಆಯಿತಾ? ನೋಡ್ಲಿಲ್ವಲ್ಲ ಒಳಗೆ, ಅದಕ್ಕೆ ನೋಡ್ಬಿಡೋಣ ಒಮ್ಮೆ ಅಂತ ಬಂದೆ. ತಗೋಬೇಕು ಅಂತ ಇನ್ನಲ್ಲ. ಓ ಕ್ಲಾಕ್ ಇದೆ ನೋಡುಗುಂಡ, ಇನ್ನು ಮೋಸ್ಟ್ಲಿ ಮುರಾನೋಲ್ಲಿ ತಗೋಬೋದು. ಗ್ಲಾಸ್ ಕ್ಲಾಕ್ ಇದೆಲ್ಲ ಟೇಬಲ್ಗೆ ಹಾಕೋದು. ಕರ್ಟನ್ಸ್, ಇದು ಲೇಸ್ ಮೆಟೀರಿಯಲ್, ಇದು ಲೇಸ್ ಮೆಟೀರಿಯಲ್. ಇದು ನಿಂದು ದಿಮ್ ಕವರ್ ಇದೆ ನೋಡಪ್ಪ, ದಿಮ್ ಕವರ್. ಅದೇ ಪೇಂಟಿಂಗ್ದು ಅಂತಿದ್ಯಲ್ಲ. ಲೇಸ್ ಮ್ಯೂಸಿಯಂ ಅಂತ ಎಲ್ಲ ಏನೋ ಇತ್ತು. ಸೊ ತುಂಬ ಏನು ಇಂಟ್ರೆಸ್ಟಿಂಗ್ ಅಂತ ನನಗೆ ಅನಿಸ್ಲಿಲ್ಲ.
ಬಟ್ ನಿಮ್ಗೇನಾದ್ರು ಲೇಸ್ ಮೇಕಿಂಗ್, ನನಗೆ ಆ್ಯಕ್ಚುಲಿ ಲೇಸ್ ಮೇಕಿಂಗ್ ಏನಾದ್ರು ತೋರಿಸಿದ್ರೆ ಇಷ್ಟ ಆಗ್ತಿತ್ತು, ಬಟ್ ಅಲ್ಲಿ ಸುಮ್ಮನೆ ಡಿಸ್ಪ್ಲೇ ಪೀಸ್ ಅಂತ ಇಟ್ಟಿದ್ರು, ಸೊ ಅದು ಅಷ್ಟೇನು ಇಷ್ಟ ಆಗಿಲ್ಲ. ಬಟ್ ಲೇಸ್ ಮೇಕಿಂಗ್ ವರ್ಕ್ಶಾಪ್ ಎಲ್ಲ ಇದ್ದರೆ ನೋಡೋಕ್ಕೆ ಚೆನ್ನಾಗಿರೋದು. ಬಟ್ ಆ ಥರ ಏನಿಲ್ಲ, ಬರೀ 5 ಯೂರೋ ಎಂಟ್ರಿ ಫೀ ಇತ್ತು. ಸೊ ನಾನು ಒಬ್ಬನೇ ಹೋಗಿ ಸುಮ್ಮನೆ ನೋಡ್ಕೊಬಂದೆ. ಸೊ ಟೈಮ್ ಇವಾಗ 2 ಗಂಟೆ ಆಗಿದೆ ಆ್ಯಂಡ್ ಲಂಚ್ಗೆ ಅಂತ ಇಲ್ಲಿ ಬಿಸ್ಟ್ರೋ ಅಂತ ಯಾವುದೋ ಒಂದು ರೆಸ್ಟೋರೆಂಟಲ್ಲಿದೆ. ಸೊ ಪಿಜ್ಜಾ ತೊಗೊಂಡಿದ್ದೇವೆ. ನಂದು ಮಾರ್ಗರೀಟಾ, ಬೇಸಿಕ್ಲಿ ಟೊಮ್ಯಾಟೊ ಆ್ಯಂಡ್ ಚೀಸ್ ಪಿಜ್ಜಾ. ನಂದು ಹ್ಯಾಮ್ ಪಿಜ್ಜಾ. ಇನ್ನಿಲ್ಲಿ ಲಂಚ್ ಮಾಡಿ ನೆಕ್ಸ್ಟ್ ನಾವು ಮುರಾನಾಗೆ ಹೋಗ್ತಾ ಇದ್ದೇವೆ ಅಲ್ವಾ, ಮುರಾನ ಕಡೆ ಹೋಗ್ತಾ ಇದ್ದೇವೆ. ಅವ್ವ ಹಾಳಾಗಿದೆ. ಸೊ ಆಯಿತು, ಇಲ್ಲಿ ಲಂಚ್ ಮಾಡಿ ಆಯಿತು. ಈಗ ಬುರಾನೋಯಿಂದ ನಾವು ಮುರಾನಾಗೆ ಹೋಗ್ತೀವಿ. ಅಲ್ಲಿ ಹೋಪ್ಫುಲಿ ಗ್ಲಾಸ್ ಮೇಕಿಂಗ್ ಎಲ್ಲ ಸಿಗ್ಬೋದು ನೋಡ್ಲಿಕ್ಕೆ ಅಂತ ಅಂದ್ಕೊಂಡಿದ್ದೇವೆ. ಹೋಗುವ. ಸೊ ಟೈಮ್ ಇವಾಗ 3:45 ಆಗಿದೆ ಆ್ಯಂಡ್ ನಾವು ಮುರಾನೋ ಅಂತ ಒಂದು ಐಲ್ಯಾಂಡಿಗೆ ಬಂದಿದ್ದೀವಿ ಇವಾಗ. ಸೊ ಬೇಸಿಕಲಿ ಈ ಮುರಾನೋ ಐಲ್ಯಾಂಡ್ ಗ್ಲಾಸ್ ಮೇಕಿಂಗ್ ಕಂಪನೀಸ್ಗೆ ಫೇಮಸ್. ಸೊ ಹೋಗಿ ನೋಡೋಣ, ಎಲ್ಲ ಶಾಪ್ಸಲ್ಲಿ ಬರೀ ಗ್ಲಾಸಲ್ಲಿ ಮಾಡಿರೋ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ. ಇವಾಗ ಹೋಗಿ ಎಕ್ಸ್ಪ್ಲೋರ್ ಮಾಡುವ. ಏನಂತೀರಿ? ಗ್ಲಾಸನ್ನು ಹೊಡೆಯೋದೇ ಎಕ್ಸ್ಪ್ಲೋರ್ ಮಾಡುವ. ಆಮೇಲೆ ಇವಾಗ ಚಳಿ ಸ್ಟಾರ್ಟ್ ಆಗಿದೆ ಅಲ್ಲ, ಬಿಸಿಲಿದ್ದಾಗ ಚಳಿ ಗೊತ್ತಾಗ್ತಿರ್ಲಿಲ್ಲ. ಇವತ್ತು ಜಾಕೆಟ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಮಾಡಿದೆ. ಆ್ಯಕ್ಚುಲಿ ಟೆಂಪರೇಚರ್ ಬೆಳಗ್ಗೆ 10-12 ಇತ್ತು, ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಇಲ್ಲೂ ಮನೆಗಳೆಲ್ಲ ಕಲರ್ಫುಲ್ ಆಗಿ ಮಾಡಿಟ್ಟಿದ್ದಾರೆ. ಅದರಷ್ಟು ಕಲರ್ ಇಲ್ಲ, ಇಲ್ಲಿ ಸ್ವಲ್ಪ ಡಲ್ ಇದೆಲ್ಲ, ಪೇಂಟ್ ಮಾಡಲಿಕ್ಕೆ ಹೇಳಬೇಕು. ಬಟ್ ಎಲ್ಲ ಸ್ಟೋರ್ಗಳಲ್ಲಿ ಗ್ಲಾಸದೇ ಐಟಮ್ಸ್ ಇರೋದು. ಗ್ಲಾಸ್ ಇದು ಇಲ್ಲೂ ಗ್ಲಾಸ್. ವೆಲ್ಕಮ್ ಟು ಮುರಾನೋ. ಇಲ್ಲೂ ಕೆನಾಲ್ಸ್ ಎಲ್ಲ ಇದೆ. ಮೇ ಬಿ ಆ ಎಂಡ್ವರೆಗೆ ಹೋಗಿ ಬರುವಲ್ಲ. ಟೈಮ್ ಇವಾಗ ಆಲ್ಮೋಸ್ಟ್ 3:50 ಆಗಿದೆ. 4 ಗಂಟೆಗೆ ಕ್ಲೋಸ್ ಅಂತ ಹೇಳ್ತಿದ್ದಾರೆ ಫ್ಯಾಕ್ಟ್ರಿ. ಹೋಗಿ ನಮ್ಮ ಲಕ್ಕನ್ನು ಟ್ರೈ ಮಾಡುವ. ಸಿಕ್ಕಿದ್ರೆ ಹೋಗಿ ನೋಡ್ತೀವಿ, ಇಲ್ಲಾಂದರೆ ಇಲ್ಲೇ ಸ್ಟೋರ್ಸ್ಗಳಿವೆ ಬ್ಯೂಟಿಫುಲ್ ಆಗಿ ಗ್ಲಾಸಸ್ ಏನಾದಿದೆ. ಸೊ ಅದನ್ನು ಪರ್ಚೇಸ್ ಮಾಡಿ ವೆನಿಸ್ ಕಡೆಗೆ ಹೋಗ್ತೀವಿ. ಬಟ್ ಐ ಥಿಂಕ್ ನಾವು ಬುರಾನೋದಲ್ಲಿ ಅಷ್ಟೇನು ಇರಲಿಲ್ಲ ನೋಡುವಂಥದ್ದು. ಮೇ ಬಿ ಮುರಾನೋ ಫಸ್ಟ್ ಮಾಡಿಕೊಂಡು ಆಮೇಲೆ ಬುರಾನೋಗೆ ಹೋಗ್ಬೇಕಾಗುತ್ತೆ. ಬಿಕಾಸ್ ಇಲ್ಲಿ ಸಂಜೆ ಹೊತ್ತು ಆಲ್ಮೋಸ್ಟ್ 4 ಗಂಟೆಗೆಲ್ಲ ಕ್ಲೋಸ್ ಆಗ್ತದೆ. ಬಟ್ ಅಂಗಡಿ ಸ್ಟೋರ್ಸ್ ಎಲ್ಲ ಓಪನ್ ಇದೆ. ಸೊ ಇದು ವೆನಿಸ್ ಥರನೇ ಇದೆ ನೋಡಲಿಕ್ಕೆ, ಕೆನಾಲ್ಸ್ ಅಲ್ಲ. ಬಟ್ ಇಲ್ಲಿ ಮೋರ್ ಆಫ್ ಗ್ಲಾಸಸ್ ಜಾಸ್ತಿ ಸೇಲ್ ಮಾಡ್ತಾ ಇದ್ದಾರೆ. ಬಟ್ ಇದಿಲ್ಲ, ಅಲ್ಲಿ ನಿಮಗೆ ಫ್ಯಾಷನ್ ಕ್ಲಾತ್ಸ್ ಎಲ್ಲ ಬೆಂಗಳೂರಲ್ಲಿ ಚಿಕ್ಕಪೇಟೆ ಮಾರ್ಕೆಟ್ ತರ ಇದೆ ಅದು. ಹೌದು, ಎಲ್ಲ ಬ್ರ್ಯಾಂಡ್ಸ್ ಅದು ಇದು ಎಲ್ಲ ಇತ್ತು ಶಾಪಿಂಗಿಗೆ. ಬಟ್ ಇಲ್ಲಿ ಮೋರ್ ಆಫ್ ಗ್ಲಾಸಸ್ ಮಾತ್ರ ಇದೆ. ಬಟ್ ವ್ಯೂ ಮಾತ್ರ ಸೂಪರ್ ಆಗಿದೆ ಇಲ್ಲೆಲ್ಲ. ಚೆನ್ನಾಗಿದೆ. ಅಲ್ಲಿ ಸ್ವಲ್ಪ ಟ್ರಾಫಿಕ್, ನಡಿಲಿಕ್ಕೆ ದಾರಿ ಎಲ್ಲ ಸ್ವಲ್ಪ ಕಮ್ಮಿ ಓಣಿ ಥರ. ಹೌದು, ಇಲ್ಲಿ ಸ್ವಲ್ಪ ಜನ ವಾಸಿಸ್ತಿದ್ದಾರೆ ಅನ್ಸುತ್ತೆ. The temperature is 1100 Celsius, so everything looks like orange because the heat only look at this. The ovens now are fueled by gas. In the very old times they used the wood, coal and bellows to heat the ovens, like blacksmith. Adesso voi siete ancora un po' piccoli, voi rimarrete a scuola, sono stati i Fenici che hanno inventato il vetro, sapete, 5.000 anni fa. Noi lo lavoriamo a Murano perché la Repubblica di Venezia importò questo artigianato da Bisanzio nel 982, quindi 1000 anni fa. Un giorno si lavora a 1100. Se vogliamo fare il vetro completamente blu, dentro la polvere ci mettiamo l'osso nudo. Ha 5000 anni di storia, qua commencé aussi l'homme en Égyptien. Ici à Venise et après à Murano, et travailler des concerts. Maintenant le mettre avec la forme et la taille. Quando l'oggetto viene
riscaldato più di una volta nel forno, il vetro subisce uno scoppio esplode. Allora cosa succede? Dobbiamo vedere alla fine della giornata lavorativa, poi in 24 ore si abbassa la temperatura piano piano e così il vetro scoppia. Come si fanno le cose piene? E quindi si usa. We have this camera, this is an annealer, the temperature is 500 Celsius, inside there, in the end of the working day, and in the middle of 14th century, when they realized that for light glass not only to be used, but also to be a decorative material. ನಾವು ಯೂಸ್ ಮಾಡ್ತಿದ್ದೆ ಸ್ಟೀಲ್ So it's going to make it so anyone is won't be blown but sculpted by it. ಇವಾಗಷ್ಟೇ ಗ್ಲಾಸ್ ಮ್ಯೂಸಿಯಮ್ ಅಲ್ಲ ಗ್ಲಾಸ್ ಮೇಕಿಂಗ್ ಫ್ಯಾಕ್ಟ್ರಿಯಿಂದ ಆಚೆ ಬಂದಿದ್ದೀವಿ. ಸೊ ಹೇಗಿತ್ತು ನಿಮ್ದು ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು. ಆ್ಯಕ್ಚುಲಿ ನಾವು ಕರೆಕ್ಟ್ ಟೈಮಿಗೆ ಬಂದ್ವಿ. ಲಾಸ್ಟ್ ಬ್ಯಾಚ್ ಇತ್ತು, ಅದಕ್ಕೆ ಸಿಕ್ತು ನಮಗೆ. ಇನ್ನೊಂದು ನಿಮಿಷ ಲೇಟ್ ಆಗಿದ್ದಿದ್ರು ನಮಗೆ ಸಿಗ್ತಾ ಇರಲಿಲ್ಲ. ಆ್ಯಂಡ್ 2 ಐಟಮ್ ಮಾಡಿ ತೋರಿಸಿದ್ರು. ಒಂದು ಹಾರ್ಸ್ ಥರ ಏನೋ, ಇನ್ನೊಂದು ವಾಸು. ಆಮೇಲೆ ಅಲ್ಲೊಬ್ರು ಗೈಡ್ ಇದ್ರು, ಅವರು ಇಟಾಲಿಯನ್, ಇಂಗ್ಲೀಷ್ ಆ್ಯಂಡ್ ಸ್ಪ್ಯಾನಿಷಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಿದ್ರು. ಬೇಸಿಕ್ಲಿ ಎಷ್ಟು ಟೆಂಪರೇಚರಲ್ಲಿ ಗ್ಲಾಸ್ ಬ್ಲೋಯಿಂಗ್ ಅಂದರೆ ಏನು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಅಲ್ಲಿ ವಿಡಿಯೋ ಎಲ್ಲ ತೆಗಿಲಿಕ್ಕೆ ಅಲೌ ಮಾಡಲಿಲ್ಲ. ಆ ವಿಡಿಯೋ ಬ್ಲೋಯಿಂಗಲ್ಲಿ ಅಲೌ ಮಾಡಿದ್ರು, ಬಟ್ ಒಳಗೆ ಮಾಡಿರೋ ಐಟಮ್ಸನ್ನ ವಿಡಿಯೋಗ್ರಾಫ್ ಮಾಡೋಕ್ಕೆ ಅಲೋಡ್ ಇಲ್ಲ. ಆಮೇಲೆ ಪೆಟ್ ಅಲೋಡ್ ಇತ್ತು, ಸೊ ನಿಮ್ಮ ಪೆಟ್ಟನ್ನು ಕರ್ಕೊಂಡು ಹೋಗ್ಬೋದಿತ್ತು. ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸುತ್ತೆ, ಬಟ್ ಇಟ್ ಇಸ್ ಹಾರ್ಡ್ ವರ್ಕು. ಕೈಯಲ್ಲಿ ಮಾಡೋದ್ರಿಂದ ಇಟ್ಸ್ ನಾಟ್ ಈಸಿ, ಅದಕ್ಕೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸುತ್ತೆ. ಆಮೇಲೆ ನಾವು 20 ಯೂರೋ ಟಿಕೆಟ್ ತೊಗೊಂಡಿದ್ದು ಎಂಟ್ರಿಗೆ ಪ್ಲಸ್ ಬ್ಲೋಯಿಂಗದು ಗೈಡ್ಗೆ. ಬಟ್ ಆ 20 ಯೂರೋಲಿ ಒಳಗೆ ಹೋಗಿ ಏನಾದರೂ ನಿಮಗೆ ಬೇಕಾಗಿರೋದನ್ನು ತೊಗೊಂಡು ಬರ್ಬೋದು, ಪರ್ಚೇಸ್ ಮಾಡ್ಕೋಬೋದು. ತುಂಬ ಚಾಯ್ಸ್ ಇರಲಿಲ್ಲ 20 ಯೂರೋಲ್ಲಿ, ಬಟ್ ಒಂದು ಇಯರಿಂಗ್ ಅಂತೂ ಸಿಕ್ತು, ತೊಗೊಂಡು ಬಂದ್ವಿ. ಚೆನ್ನಾಗಿತ್ತು. ಇದು ಬುರಾನೋ ಐಲ್ಯಾಂಡ್ಸ್ಗಿಂತ ಮುರಾನೋ ಇಸ್ ಮೋರ್ ವರ್ತ್. ಬುರಾನೋನ ಆ್ಯಕ್ಚುಲಿ ಸ್ಕಿಪ್ ಮಾಡ್ಬೋದು, ಹೋಗಬೇಕಾಗಿಲ್ಲ. ಮುರಾನೋ ಇಸ್ ತುಂಬ ಚೆನ್ನಾಗಿದೆ. ಈ ಹಿಂಗಡೆ ನೋಡ್ಬೋದು, ತುಂಬ ಬ್ಯೂಟಿಫುಲ್ ಆಗಿ ಸ್ಕೈಲೈನ್ ಕಾಣಿಸ್ತಾ ಇದೆ ಇವಾಗ ಸನ್ಸೆಟ್ ಆಗ್ತಾ ಇರೋದ್ರಿಂದ. ಆ್ಯಂಡ್ ಫೋಟೋಸ್ ಎಲ್ಲ ತೊಗೊಳೋದಕ್ಕೆ ತುಂಬ ಬ್ಯೂಟಿಫುಲ್ ಆಗಿದೆ ಈ ಜಾಗ. ಹೋಗುವಲ್ಲ. ಸೊ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಇಲ್ಲೇ ಸ್ಟೋರ್ ಇದೆ, 1 ಯೂರೋ ಸ್ಟೋರ್ ಅಂತ ಅವಾಗ ನೋಡಿದ್ವಿ. ಸೊ ಅದನ್ನು ವಿಸಿಟ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ನೋಡು ಅಲ್ಲೇನೇ ಇದೆ ಅಂತ. ಸೊ ಇದು ಒನ್ ಆಫ್ ದ ಫೇಮಸ್ ಚರ್ಚ್ ಇಲ್ಲಿ, ಬಟ್ ನಾವು ಒಳಗಡೆ ಹೋಗ್ತಾ ಇಲ್ಲ, ಲೇಟ್ ಆಗಿದೆ. ಬಟ್ ಚರ್ಚ್ ನೋಡಲಿಕ್ಕೆಲ್ಲ ಇಂಟ್ರೆಸ್ಟ್ ಇದ್ದರೆ, ಒಳಗೆ ಹೋಗಿ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ಈ ಚರ್ಚಿಗೆ ಹೋಗ್ಬೋದು. ಸೊ ಇನ್ನು ನಾವು ವೆನಿಸ್ ಐಲ್ಯಾಂಡಿಗೆ ಹೋಗಿ ಅಲ್ಲಿಂದ ಇನ್ನೊಂದು ವಾಟರ್ ಬಸ್ ತೊಗೊಂಡು ಅಲ್ಲಿಂದ ನಮ್ಮ ಹೋಟೆಲ್ ಕಡೆ ಹೋಗಬೇಕು. ಸೊ ಇವಾಗ ಹೋಗ್ತಾ ಇದ್ದೀವಿ ಇಲ್ಲಿಗೆ ಈ ವಿಡಿಯೋನ ಇವತ್ತಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.